ಸರ್ ಲಾಕ್ಡೌನ್ ಅನ್ನುವಂಥದ್ದು ನಮ್ಗೊಂದು ಭಯ ಹುಟ್ಟಿಸಿಲ್ಲ. ಅಂದರೆ ಕಥೆಯನ್ನು ನಾವೆಲ್ಲ ಬಿಟ್ಟಿರೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿ ಎರಡು ಇದೆ ಸರ್. ನನಗೆ ಲಾಕ್ಡೌನ್ ನನಗೆ ಏನಂದರೆ, ಲಾಕ್ಡೌನ್ ಅಂದರೆ ನಮಗೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರೆ, ಕೆಲವೊಬ್ರಿಗೆ ಭಯನೂ ಆಗಿದೆ. ಅಂದರೆ ಲಾಕ್ಡೌನ್ ಅಂದರೆ ಒಂದು ಅದು ಹೆಂಗಂದ್ರೆ ನಿಮಗೆ ಅದು ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ ಸಿನಿಮಾದಲ್ಲಿ. ವಿಷಯ ಲವ್ ಸ್ಟೋರಿ, ಬೇಸಿಕ್ ಲವ್ ಸ್ಟೋರಿ ಇದೆ. ಟೋಟಲಿ ಲವ್ ಸ್ಟೋರಿ ಕತೆ ಪೂರ್ತಿಯಾಗಿ. ಬಟ್ ನಿಮಗೆ ಆ ಘಟನೆಗಳು ನಿಮ್ಗೆ ಹೊಂದಿಕೆ ಆಗ್ತವೆ. ಲಾಕ್ಡೌನ್ ಕಂಟೆಂಟ್ ಇದೆಯಲ್ಲ ಅದೇನೆ, ಅಲ್ಲಿ ಲವ್ ಸ್ಟೋರಿ ಮೂವ್ ಆಗುತ್ತೆ ಅಷ್ಟೇ. ಮೇಡಮ್ ಕ್ಲೈಮ್ಯಾಕ್ಸ್ ಪರ್ಟಿಕ್ಯುಲರ್ ಆಗಿ ಬೇಕಿತ್ತು ನಮ್ಗೆ ಅದು ಇನ್ಸಿಡೆಂಟು. ಇಲ್ಲ ಅಂದರೆ ನಮಗೆ ಅದು ಪರ್ಟಿಕ್ಯುಲರ್ ಆಗಿ ಅದು ಮಾಡಿದ ಸೀನ್ ಅದು. ಆ ಸೀನ್ನ ನಾವು ಆ್ಯಕ್ಚುಲಿ ಬಳ್ಳಾರಿ ಒಂದು ದುರಂತ ಆಗಿತ್ತು. ಅಂದರೆ ಕೊರೋನಾ ಆಗೋ ಟೈಮಲ್ಲಿ ಈ ಬಾಡಿಗೆ ತಂದು ಸುರ್ತಾ ಇದ್ರು ಮಣ್ಣಲ್ಲಿ, JCB ಆಗ್ತಿದ್ರು ಮಣ್ಣಲ್ಲಿ ಬಾಡಿಗೆ ತಂದು. ಅದು ಆ್ಯಕ್ಚುಲಿ ಭಯಂಕರ ನಮ್ಗೆ ಕಾಡುತ್ತೆ ಅದು ಕತೆ. ಅಂದರೆ ಮನುಷ್ಯನ ಎಲ್ಲಿ ಬಂತು ಮನುಷ್ಯನ ಜೀವನ ಅಂತ. ಅಂದರೆ ಸತ್ರು ಕೂಡ ಅವನಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಕಡೆ ನಮ್ಮ ಭಾಷೆ, ನಮ್ಮ ಕಲ್ಚರ್ ಹೇಗಿದೆ ಅಂದರೆ, ಸತ್ತವರಿಗೆ ಗೌರವ ಕೊಡ್ತೀವಿ ನಾವು, ದೇವ್ರ ಸಮಾನ ಅಂತೀವಿ ನಾವೆಲ್ಲ ಸತ್ತವರಿಗೆ. ಆ ಬಾಡಿನ ಮುಟ್ಟಕ್ಕೂ ಕೂಡ ಅದೆಷ್ಟು ದುರಂತ ನಾವು ಹೇಳೋಕೆ ಗೊತ್ತಿರುತ್ತೆ ಮಾಧ್ಯಮದವರಿಗೆ, ನಾವೊಂದು ಚಿಕ್ಕವರಿಂದರ. ಬಟ್ ಆ ಇನ್ಸಿಡೆಂಟ್, ಬಳ್ಳಾರಿ ಇನ್ಸಿಡೆಂಟ್ ಬಹಳ ಕಾಡ್ತು ನಮಗೆ. ಪರ್ಟಿಕ್ಯುಲರ್ ಆಗಿ ಆ ಬಳ್ಳಾರಿನ ಇಟ್ಕೊಂಡು ಅದು ಕ್ಲೈಮ್ಯಾಕ್ಸ್ ಬೇಕಂತ ಮಾಡಿದ್ದದು. ಹಾಂ ಸರ್, ಹೌದು. ಎಸ್ ಎಸ್ ಸರ್. ಇಲ್ಲ ಮಿಸ್ಟೇಕ್ ಇಲ್ಲ ಸರ್, ಅದು ಗೊತ್ತಿದ್ದು ಮಾಡಿದ್ದದು. ಲಿಂಕ್ ಇಲ್ಲ ಸರ್. ಅದು ಆಕ್ಚುಲಿ ಸರ್ ಹೆಂಗಂದ್ರೆ, ಅದು ಕತೆ ಸ್ವಲ್ಪ ಟ್ವಿಸ್ಟ್ ಇದೆ ಸರ್. ಅದು ನೀವು ಬಹುಶಃ ನೋಡಿ ಗೊತ್ತಾಗತ್ತೆ. ಅಂದ್ರೆ ಬಳ್ಳಾರಿ ಇದೆ, ಚಾಮರಾಜ ಸರ್. ಕರ್ನಾಟಕ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಸರ್ ನಿಮಗೆ, ಕತೆ ಕರ್ನಾಟಕದಾಗಿರ್ಬೋದು, ಉತ್ತರ ಕರ್ನಾಟಕ, ಬಟ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದು. ಲಾಕ್ಡೌನ್ ಅಂತ ಕಂಟೆಂಟ್ ಇದೆ ಸರ್. ಎಲ್ಲರಿಗೂ ಬೇಕಾದ್ರೆ ನೀವು ಚೀನಾಕ್ಕೆ ಹೋದ್ರು ಅಷ್ಟೇ, ಇಂಡಿಯಾಕ್ಕೆ ಹೋದ್ರೆ ಎಲ್ಲರಿಗೂ ಕಂಟೆಂಟ್ ಗೊತ್ತಾಗುತ್ತೆ ನಿಮಗೆ. ಲಾಕ್ಡೌನ್ ಎಂಬುದು ವರ್ಲ್ಡ್ ಇದೆಯಲ್ಲ ಸರ್. ಹೀರೋಗಿಂತ ನೆಕ್ಸ್ಟ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಇದ್ದೀನಿ ಸರ್. ಹೀರೋ ನೆಕ್ಸ್ಟ್ ಆದರೆ ನಾನು ಲೀಡ್ ಕ್ಯಾರೆಕ್ಟರ್. ಬಟ್ ಅವ್ರದ್ದು ಒಂದು ಸ್ಟೋರಿ ನಡೆಯುತ್ತೆ, ನಮ್ದು ಒಂದು ಫ್ಯಾಮಿಲಿ ಸ್ಟೋರಿ. ಹೀರೋದು ಕಾಲೇಜ್ ಹುಡುಗ ಲವ್ ಸ್ಟೋರಿ. 2 ಟ್ರ್ಯಾಕ್ ಇದೆ ಸರ್. ಬಟ್ ಫ್ಯಾಮಿಲಿ ಸ್ಟೋರಿ ನಮ್ದು ನಡೆಯುತ್ತೆ. ಬರುತ್ತೆ ಸರ್. ಹಾಂ ಸರ್, ಹಾಂ ಸರ್ ಬರುತ್ತೆ. ಥ್ಯಾಂಕ್ ಯು ಸರ್. ಬರುತ್ತೆ. ಮತ್ತೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡೋಕ್ಕನ್ನೋ ಆಸೆ ಇದೆ. ದಯವಿಟ್ಟು ನಮ್ಮ ವೀಕ್ಷಕರು ನಮ್ಮ ಸಿನಿಮಾಗಳನ್ನು ನೋಡಿ ಆಮೇಲೆ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಸರ್. ನಾವು ಫ್ಯಾಕ್ಟ್ರಿ ವರ್ಕರ್ ಆಗಿದ್ದೆ. ಅಂದರೆ ಸರ್, ನಂದು ಸ್ವಲ್ಪ ಸೈಟ್ ಇತ್ತು, ಮೂವಿ ಮಾಡಲೇಬೇಕು ಅನ್ನೋ ಒಂದು ಆಟ ಬಂತು. ಸೈಟ್ ಎಲ್ಲ ಮಾರ್ಬಿಟ್ಟು ಒಂದು ಮಾಡಿದೆ. ಅದಾದಮೇಲೆ ಸ್ವಲ್ಪ ಲೋನು ಗೇನು, ಗೋಲ್ಡ್ ಲೋನು ಅದು ಇದು ಅಂತ ಮಾಡಿಕೊಂಡು ಇಲ್ಲಿವರೆಗೆ ತಂದು ಮುಗಿಸ್ಬಿಟ್ಟೆ ಸರ್. ರಿಟರ್ನ್ಸು ಎಲ್ಲ ನಮ್ಮ ಮೇಲೆ ಬಿಟ್ಟಿದ್ದೀನಿ ಸರ್. ನೋಡ್ತಾರೆ, ಖಂಡಿತ ನಾನು ಬೆಳೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಂ ಸರ್. ಹಾಂ ಸರ್. ಇಲ್ಲ ಸರ್, ಅವ್ರ ಸಪೋರ್ಟ್ ತುಂಬ ಇದೆ ಸರ್ ನಮಗೆ. ಕೊನೆಗೆ ಸಿರಿ ಮ್ಯೂಸಿಕ್ ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದನೇ ನನಗೆ ಇದೆಲ್ಲ ಇದು ಸರ್. ಬಜೆಟ್ ಸುಮಾರು ಆಗಿದೆ ಸರ್, ಅದು ಹೇಳೋ ಆಗಿಲ್ಲ. ಇಲ್ಲ ಸರ್, ಈಗ ಈ ಸಿನಿಮಾ ಬಿಜಿ ಆದ್ರಿಂದ ಫ್ಯಾಕ್ಟ್ರಿ ಅದೂ. ಹಾಂ ಸರ್, ಅದು ಆ್ಯಕ್ಚುಲಿ ಏನಾಯ್ತಂದ್ರೆ ಸರ್, ಸಿನಿಮಾ ಮಾಡೋದ್ರಿಂದ ನಾನು ಸ್ವಲ್ಪ ರಜೆ ಹಾಕಿ ಬರೋದ್ರಿಂದ ಏನಾಯ್ತಂದ್ರೆ, ನೀನು ಅದಾದ್ರೂ ಮಾಡು ಇಲ್ಲ ಇದಾದ್ರೂ ಮಾಡು ಅಂತ ಅಂದ್ಬಿಟ್ರು. ಇಲ್ಲ ಸರ್, ನಾನು ಈ ಸಿನಿಮಾನೇ ಮಾಡ್ತೀನಿ ಅಂತೇಳಿ ಕೆಲಸ ಡಿಸೈನ್ ಮಾಡಿಬಿಟ್ಟೆ ಸರ್. ಮತ್ತೆ ಲಾಕ್ಡೌನ್ ಟೀಮ್ಗೆ ಫಸ್ಟು ಮಂಜು ಮುದ್ಗಲ್ ಬಂದರು. ನನಗೆ ಟೀಸರ್ ಫಸ್ಟ್ ತೋರಿಸಿದ್ರು. ನಾನು ಹೇಳಿದೆ ವಾಟ್ ಎವರ್, ಅದು ಕ್ವಾಲಿಟಿ ಬಗ್ಗೆ ಹೇಳಿದ್ರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಹಾಡುಗಳು. ಅಂದರೆ ಲಾಕ್ಡೌನ್ನ ಮತ್ತೆ ನೆನಪು ಮಾಡುವಂಥ ಕತೆ ಇದರಲ್ಲಿತ್ತು. ಅಂದರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತ ಹೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ಥರ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಾನು ತಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ 4 ಹಾಡಿದೆ ಟೋಟಲಿ, ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಸೊ ಅಂದರೆ
ಆ ಲಾಕ್ಡೌನ್ ನಮಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ 2-3 ಆ್ಯಂಗಲ್ ಅಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತೆ ಮಂಜು ಡೈರೆಕ್ಟ್ರು ಎಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಪೋಣಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಅದನ್ನ ಅವರು ಹೇಳಬೇಕು ಮಂಜು ಅವರು, ಯಾಕಂದ್ರೆ ನಾನಂತೂ ಮಾಡಿದ್ದೀನಿ ವಾಟ್ ಎವರ್ ಏನು ಮಾಡಬಹುದು ಎಲ್ಲ ಮಾಡಿದೀವಿ. ಸೊ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅವ್ರು ಹೇಳಿದ್ರು ಸರ್ ಹಿಂದಿ ಮತ್ತೆ ನಾರ್ತ್ ಇಂಡಿಯನ್ ರೈಟ್ಸ್ ಏನಾದ್ರು ಮಾಡ್ಸೋಣ ಸರ್ ಅಂತ. ಆಯ್ತು, ಏನೇನು ಸಪೋರ್ಟ್ ಮಾಡ್ಬೋದು ಐ ಆಮ್ ಸಪೋರ್ಟಿಂಗ್. ಅದಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳಿದ್ರು, ಈಗ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಸಿನಿಮಾ ಸೆಟ್ ಮಾಡಿದ್ದಾರೆ, ಇನ್ನೊಂದು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಕತೆ ಬರೆದು ಆಲ್ರೆಡಿ ಅದಕ್ಕೆ ಸಾಂಗ್ಗಳನ್ನು ಬರೆದ್ಬಿಟ್ಟು ಸೊ ಶೂಟಿಂಗು ಮೇ ಬಿ ಸ್ಟಾರ್ಟ್ ಮಾಡಿರ್ಬೇಕು. ಶೂಟಿಂಗು ಮಾಡಿದ್ರ ಮಂಜು ಅವರೇ? ಸೊ ಇನ್ನೊಂದು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ, ಅವರು ನಮ್ಮ ಹತ್ರ ಬಂದು ಎಲ್ಲ ತೋರಿಸಿ ಎಲ್ಲ ಆಗ್ಲೇ ಸ್ಟಾರ್ಟ್. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಮೇ ಬಿ ಇಲ್ಲ. ಅವರು ಆಕ್ಚುಲಿ ನಾನು ನೋಡಿದೆ, ಅದಕ್ಕೂ ಮೊದಲೇ ಏನ್ ಮಾಡಿದ್ರು, ಆ ರೀಲ್ಸ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹೇಗಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗ್ಲಿ. ಲಾಕ್ಡೌನ್ ತುಂಬಾ ನಾವೆಲ್ಲಿ ದೂರ ಕೂತಿದ್ದೂ ಇಲ್ಲ, ದೂರ ಹೋಗಿದ್ದೂ ಇಲ್ಲ. ಇವತ್ತು ನೀವು ಮಾಡಿದ ಕೆಲಸ. ನಾನು ಇಲ್ಲೇ ಕೂತ್ಕೊ ಅಂತ ಇದ್ದೀನಿ, ಆಮೇಲೆ ಅಲ್ಲ ಕಳಿಸಿದ್ದೀನಿ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು ಮುದುಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು, ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಭಾವ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು, ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ ನನಗೆ. ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡು, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು ಹೀರೋ ಅಂದರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕೊಂಬಿಡಪ್ಪ ಅಂತ ಹೇಳಿದೆ. ಹಾಕ್ಕೊಂಡು ಮಾಡಿಸು ಅಂಥೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವರು ಬಂದಿಲ್ಲಿ ಕೂತಿದ್ದಾರೆ. ಆಮೇಲೆ ನಾವು ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸಾನು ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಲೈಕ್ ನಮ್ಮ ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಬಿದ್ದು ಈ ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಪಾತ್ರ ಏನಂದರೆ ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾಗೆ ತೋರಿಸ್ಕೊತ ಇರೋದು.
ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ. ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ, ಆದರೂ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡಕ್ಕೆ ಬಿಟ್ಟಿದ್ದಾರೆ, ಆದ್ರೂ ನಾನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ರೋಲ್ ಬಂದ್ಬಿಟ್ಟು ಹೀರೋಯಿನ್. ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಹೇಗೆ ಬಂದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು, ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾಯಿದ್ರು ನನಗೆ. ಈ ಕಡೆ ಮದುವೆನೂ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ಆದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತೊಗೊಂಡು ಇದು ಮಾಡಿದ್ರು, ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ಸ್ವಲ್ಪ ದಿನ ಹೆಂಗಾಗೋಗಿತ್ತು ಅಂತಂದರೆ ಮನೆಗೆ ಹೋದ್ಮೇಲೆ ನಾವು ಅದೇ ಸ್ಲ್ಯಾಂಗೇ ಯೂಸ್ ಮಾಡ್ತಾ ಇದ್ವಿ, ಲೈಕ್ ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ ಮೈ ಕೋ ಆರ್ಟಿಸ್ಟ್ ವಿಜಯ್ ವಿಘ್ನೇಶ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆನ್ ದೋಸ್ ಡೇಸ್. ಥ್ಯಾಂಕ್ ಯು. ವಿಜಯ್ ಅವರೇ ಮಾತಾಡಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ತೆ. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಆ್ಯಕ್ಟ್ ಮಾಡಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ, ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಆದರೆ ಅವ್ರೇನು ಹೇಳಿಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೀನಿ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್.